ನಮಸ್ಕಾರ ವೀಕ್ಷಕರೇ, ಭಾರತ್ ವೈಬ್ ಚಾನೆಲ್ಗೆ ಸ್ವಾಗತ. ಸಂಚಿಕೆಯನ್ನು ಮುಂದುವರಿಸೋಣ. ಚಂದ್ರವಂಶದ ದೊರೆ ದುಷ್ಯಂತ ಲಕ್ಷ್ಮಿ ಎಂಬಾಕೆಯನ್ನು ವಿವಾಹವಾಗುತ್ತಾನೆ. ದುಷ್ಯಂತ ಹಾಗೂ ಲಕ್ಷ್ಮಿಗೆ ಜನಿಸಿದ ಮಗ ಜನಮೇಜಯ. ಇವೆಲ್ಲದರ ಮಧ್ಯೆ ತನ್ನ ಕರ್ತವ್ಯ ಪಾಲನೆಗಾಗಿ ದುಷ್ಯಂತ ಮಹಾರಾಜನು ಬೇಟೆಗಾಗಿ ಕಾಡಿಗೆ ತೆರಳುತ್ತಾನೆ. ದುಷ್ಯಂತನು ತನ್ನ ಸೇನೆಯೊಂದಿಗೆ ಕಾಡಿನ ಮೂಲಕ ತನ್ನ ಶಸ್ತ್ರಾಸ್ತ್ರದಿಂದ ಗಾಯಗೊಂಡಂತಹ ಗಂಡು ಜಿಂಕೆಯನ್ನು ಹಿಂಬಾಲಿಸುತ್ತಾ ಪ್ರಯಾಣಿಸುತ್ತಿರುವಾಗ ದುಷ್ಯಂತನು ಮೊದಲು ಶಕುಂತಲೆಯನ್ನು ಎದುರಾಗುತ್ತಾನೆ. ಕಣ್ವಾಶ್ರಮದಲ್ಲೇ ಬೆಳೆದ ಶಕುಂತಲೆಯನ್ನು ಕಂಡ ದುಷ್ಯಂತನು ಈಕೆಯ ಸೌಂದರ್ಯಕ್ಕೆ ಮೋಹಿತನಾಗಿ ಪ್ರೇಮಿಸಿ ಗಾಂಧರ್ವ ರೀತಿಯಲ್ಲಿ ಈಕೆಯನ್ನು ವಿವಾಹವಾಗುತ್ತಾನೆ. ಕೆಲಕಾಲ ಶಕುಂತಲೆಯ ಜೊತೆಗಿದ್ದು ಅವನ ಸಾಮ್ರಾಜ್ಯಕ್ಕೆ ಹಿಂದಿರುಗುವ ಮೊದಲು ದುಷ್ಯಂತ ತನ್ನ ವೈಯಕ್ತಿಕ ಉಂಗುರವನ್ನು ಶಕುಂತಲೆಯಗೆ ಕೊಟ್ಟು ತನ್ನ ಅರಮನೆಗೆ ಕರೆದುಕೊಂಡು ಹೋಗುವ ಭರವಸೆಯನ್ನು ನೀಡಿ ತಾನೊಬ್ಬನೇ ತನ್ನ ರಾಜಧಾನಿಗೆ ಹಿಂತಿರುಗುತ್ತಾನೆ. ಹೀಗೆ ತನ್ನ ರಾಜಧಾನಿಗೆ ಹಿಂತಿರುಗಿದ ದುಷ್ಯಂತ ಮತ್ತೆ ಕಣ್ವಾಶ್ರಮಕ್ಕೆ ಬರುವುದೇ ಇಲ್ಲ, ಹೆಂಡತಿಯನ್ನು ಕರೆಸಿಕೊಳ್ಳುವುದೂ ಇಲ್ಲ. ಆದರೆ ಶಕುಂತಲೆ ತನ್ನ ಗಂಡನ ನೆನಪಿನಲ್ಲಿ ಸದಾ ಮಗ್ನಳಾಗಿರುತ್ತಿದ್ದಳು. ಇದರ ಮಧ್ಯೆ ಒಂದು ಬಾರಿ ದುರ್ವಾಸಮುನಿ ಎಂಬ ಪ್ರಬಲ ಋಷಿ ಆಶ್ರಮಕ್ಕೆ ಬಂದರು. ಆದರೆ ದುಷ್ಯಂತನ ಆಲೋಚನೆಗಳಲ್ಲಿ ಕಳೆದೋಗಿದ್ದ ಶಕುಂತಲೆ ಅವರಿಗೆ ಸರಿಯಾಗಿ ಸ್ಪಂದಿಸುವಲ್ಲಿ ವಿಫಲವಾದಳು. ಈ ಕಾರಣದಿಂದಾಗಿ ಋಷಿಗಳು ಕೋಪಗೊಂಡು ಅವಳಿಗೆ, ನೀನು ಕನಸು ಕಾಣುತ್ತಿದ್ದ ವ್ಯಕ್ತಿಯು ನಿನ್ನನ್ನು ಸಂಪೂರ್ಣವಾಗಿ ಮರೆತುಬಿಡಲಿ ಎಂದು ಹೇಳಿ ಶಾಪವನ್ನು ನೀಡಿ ಕೋಪದಿಂದ ಹೊರಟು ಹೋದರು. ಅವಳು ಅವರಲ್ಲಿ ಕ್ಷಮೆಯಾಚಿಸುತ್ತಾಳೆ. ನಂತರ ಮುನಿಗಳ ಕೋಪ ಹೊರಟು ಹೋದ ಮೇಲೆ ನಿನ್ನನ್ನು ಮರೆತಿದ್ದ ವ್ಯಕ್ತಿಯು ನಿನಗೆ ನೀಡಲಾದ ವೈಯಕ್ತಿಕ ಸಂಕೇತವಾದ ಉಂಗುರವನ್ನು ತೋರಿಸಿದ್ದಲ್ಲಿ ಅವನು ಎಲ್ಲವನ್ನೂ ನೆನಪಿಸಿಕೊಳ್ಳುತ್ತಾನೆ ಎಂದು ತಾವು ಕೊಟ್ಟ ಶಾಪವನ್ನು ಮಾರ್ಪಡಿಸುತ್ತಾರೆ. ಗರ್ಭವತಿ ಶಕುಂತಲೆ ಆಶ್ರಮದಲ್ಲಿದ್ದುಕೊಂಡು ಗಂಡುಮಗುವನ್ನು ಪ್ರಸವಿಸುತ್ತಾಳೆ. ಕಥೆ ಮುಂದುವರಿಯುತ್ತದೆ. ನಿಜಕ್ಕೂ ಶಕುಂತಲೆ ದುಷ್ಯಂತನನ್ನು ಭೇಟಿಯಾಗುತ್ತಾಳಾ? ದುಷ್ಯಂತ ಶಕುಂತಲೆಯನ್ನು ರಾಜ್ಯಕ್ಕೆ ಕರೆತರುತ್ತಾನಾ ಎಂಬ ಪ್ರಶ್ನೆಗೆ ಮುಂದಿನ ಸಂಚಿಕೆಯಲ್ಲಿ ಉತ್ತರ ಪಡೆಯೋಣ. ವೀಕ್ಷಕರೇ, ಈ ಸಂಚಿಕೆಯ ಕುರಿತು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಇನ್ನು ಹೆಚ್ಚು ಮಾಹಿತಿಯನ್ನು ನೀಡಲು ನಮಗೆ ಸಹಕರಿಸಿ. ಈ ಮಾಹಿತಿ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ತಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.